पति ब्रह्मचारी ಇವನೇನ್ ಮನುಷ್ಯನ ಚೂಯಿಂಗಮ್ಮ? ಎಷ್ಟು ಬಿಡಿಸ್ಕೊಳ್ಳೋದಕ್ಕೆ ನೋಡಿದ್ರೆ ಅಷ್ಟೇ ಅಂಟ್ಕೋತಾ ಇದ್ದಾನೆ. ಇವನ್ ಯಾವ ಸೀಮೆ ಬ್ರಹ್ಮಚಾರಿ? ನಾನು ಈ ವಿಡಿಯೋನ ನಿಮ್ಮ ಅಪ್ಪಂಗೆ ತೋರಿಸಿದ್ಮೇಲೆ ನಿಮ್ಮಪ್ಪ ನಿಮ್ಮನ್ನ ಶಾಶ್ವತವಾಗಿ ನಿಮ್ಮ ಮನೇಲಿರೋ ಯಾವುದೋ ಒಂದು ರೂಮಲ್ಲಿ ಕೂಡಿಸ್ತಾರೆ. ಹಾ 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 ಸರಿ ಸರಿ, ಕೃಷ್ಣನ್ ದಯೆಯಿಂದ ಹಾಗೆ ಆಗ್ಲಿ. ನಾಳೆನೆ ಭೇಟಿಯಾಗಿ ಮಾತನ್ನ ಮುಂದುವರ್ಸ್ಬಿಡೋಣ. ಮತ್ತೆ ಕೃಷ್ಣನ್ ದಯೆ ಇತ್ತು ಅಂತಂದ್ರೆ ನಾಳೆನೆ ಅವರಿಬ್ರದ್ ನಿಶ್ಚಿತಾರ್ಥ ಮಾಡ್ಬಿಡೋಣ. ಹಾ ಹಾ ಸರಿ ಸರಿ, ನಮಸ್ತೆ ನಮಸ್ತೆ. ಅಂಕಲ್, ಹುಡುಗ ಏನ್ ಓದಿದಾನೆ? ಪ್ಯಾಕೇಜ್ ಎಷ್ಟು? ಯಾವ ಫೋನ್ ಇದೆ ಅವ್ರ ಹತ್ರ? ಹುಡುಗ ಸಂಸ್ಕಾರವಂತ ಹೌದಾ ಅಲ್ವಾ? ಹಿರಿಯರಿಗೆ ಗೌರವ ಕೊಡ್ತಾನೋ ಇಲ್ವೋ? ಅಮ್ಮ, ಮದ್ವೆಗ್ ಜಾಸ್ತಿ ಖರ್ಚಾಗಲ್ಲ ಅಲ್ವಾ? ಅಯ್ಯೋ ಉಡುಪಿ ಕೃಷ್ಣ, ನಾನ್ ಸೋತೆ. ನಿಮ್ ಎಲ್ಲರ ಪ್ರಶ್ನೆಗಳಿಗೂ ನನ್ ಒಂದೇ ಮಾತಲ್ಲಿ ಉತ್ತರ ಸಿಗುತ್ತೆ. ಹುಡುಗ MA ಪಾಸ್ ಆಗಿದ್ದಾನೆ. 90,000 ಸಂಬಳ ಅವನಿಗೆ. ಕೇಳಿಸ್ಕೋ, 2 ಫೋನ್ ಇದೆ ಅವನ ಹತ್ರ. ಮತ್ತೆ ಭಾವ, ಹುಡುಗ ತುಂಬಾ ಸಂಸ್ಕಾರವಂತ. ಒಳ್ಳೇದು. ಮತ್ತೆ ಕೊನೆಗೆ ನೀನು ಕೇಳಿಸ್ಕೋ, ತುಪ್ಪ ಇಲ್ದಲೆ ಕೇಸರಿ ಬಾತ್ ಮಾಡಕ್ ಆಗೋದಿಲ್ಲ. ಅಷ್ಟಕ್ಕೂ ಇಲ್ಲಿ ನಿನ್ ನಾದ್ನಿದು ಮದ್ವೆ ಬಗ್ಗೆ ಮಾತುಕತೆ ಆಗ್ತಿದೆ. ನೀನೇನಾರೋ ತಲೆ ಹರಟೆ ಮಾಡ್ಕೊಂಡು ಮೂಗ್ ತುರ್ಸ್ಕೊಂಡ್ ಬಂದ್ರೆ ನಿನ್ ಸೊಂಟಕ್ ಬರೆ ಹಾಕ್ತೀನಿ. ಈ ಖರ್ಚಿಫ್ ಯಾಕೆ ಬಚ್ಚಿಟ್ಕೊಂಡಿದ್ಯಾ? ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಇಟ್ಕೊಳ್ಳಿ, ನಾನೇನು ಹೊರಗಡೆಯವನ? ಶ್ರೀಕೃಷ್ಣ, ರೇಷನ್ ದುಡ್ಡು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ರೆ ಇನ್ನೊಂದ್ ಸ್ವಲ್ಪ ದುಡ್ಡು ಮಿಗುತ್ತೆ. ನಾಳೆ ಗಂಡ್ ನೋಡೋ ಶಾಸ್ತ್ರಕ್ಕೆ ಇನ್ನು ಉಪಯೋಗಿಸ್ಕೋಬಹುದು ಅಲ್ವಾ? ಅಮ್ಮ, ಚಿಕ್ಕಪ್ಪಂಗ್ ಹೇಳಿ ನಾಳೆ ಅವರೆಲ್ಲ ಬರೋ ಅಷ್ಟೊತ್ತಿಗೆ ಮನೇಲಿರೋದ್ ಬೇಡ, ಎಲ್ಲಾದ್ರೂ ಹೋಗಕ್ ಹೇಳಿ. ತಲೆ ಸರಿ ಇದೆಯಲ್ವ ನಿಂದು? ಇನ್ನೊಂದ್ ಮಾತ್ ತಿಳ್ಕೊ, ದೊಡ್ಡೋರ್ ಆಶೀರ್ವಾದ ಇಲ್ದಲೆ ಯಾವ್ದು ಒಳ್ಳೆ ಕೆಲ್ಸಗಳು ನಡೆಯೋದಿಲ್ಲ. ಆಮೇಲೆ ಏನ್ ಗೊತ್ತಾ, ಅಪ್ಪ ನೀನ್ ಒಳ್ಳೇದಿಗ್ ತಾನೇ ಹೇಳ್ತಿರೋದು. ಹೇ ಶ್ರೀಕೃಷ್ಣ, ನಾನ್ ನಿಮ್ಮನ್ನ ಇವತ್ತಿಂದ 4 ದಿನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ 4 ದಿನದ ಸಂಬಳ ಕೂಡ ಸಿಗಲ್ಲ ನಿಮ್ಗೆ. ಆ ಹಾಳ್ ತಲೆ ಹರಟೆ ಹುಡುಗಿಯಿಂದ 4 ದಿನ ಮನೇಲಿ ಸುಮ್ನೆ ಕೂತ್ಕೊಳ್ಬೇಕಾಗ್ ಬಂತು. ಇಲ್ಲಾಂದ್ರೆ ಯಜಮಾನ್ರ ಹತ್ರ ಮಾತಾಡಿ 1 ತಿಂಗಳು ಸಂಬಳ ಮೊದ್ಲೇ ಇಸ್ಕೊಳ್ತಾ ಇದ್ದೆ. ದರಿದ್ರದೋಳು. ಅವಳ ಹಣೆ ಬರದಲ್ಲಿ ಯಾವನ್ ಬರ್ದಿದಾನೋ ಏನೋ. ಬಂದವನ್ ಕತೆ ಅಂತೂ ಗೋವಿಂದ. ಸರ್ವನಾಶ ಆಗೋಗ್ತಾಳೆ. ನನ್ ಗೆಜ್ಜೆ ಎಲ್ಲ ಹೋಯ್ತು?
ಗೆಜ್ಜೆ ಎಲ್ಲಿ ಹೋಯ್ತು ನಿಂದು? ಅಜ್ಜಿ ಅದು ಇಲ್ಲೇ ಎಲ್ಲೋ. ನಿನ್ ಗೆಜ್ಜೆ ಎಲ್ಲಿ ಹೋಯ್ತು? ವಯಸ್ಸಿಗೆ ಬಂದ್ ಹೆಣ್ಮಕ್ಳು ಕಾಲ್ ಗೆಜ್ಜೆ ಎಲ್ಲಿ ಕಳೆದು ಹೋಗಕ್ ಸಾಧ್ಯ? ಇಲ್ಲ ಅಜ್ಜಿ, ಹಾಗೆಲ್ಲ ಏನೂ ಇಲ್ಲ. ಈ ಆಟ ಎಲ್ಲ ನನಗ್ ಗೊತ್ತು. ನನ್ನ ಹತ್ರನೇ ಆಟ ಆಡ್ತಾ ಇದೀಯಾ? ನಿನ್ ಮಾತಲ್ಲಿ ಏನಾದ್ರೂ ಒಂಚೂರ್ ಸತ್ಯ ಇದ್ರೆ 1 ಗಂಟೆ ಒಳಗಡೆ ನಿನ್ ಗೆಜ್ಜೆ ವಾಪಸ್ ಸಿಗ್ಲೇಬೇಕು. ಇಲ್ಲ ಅಂದ್ರೆ ನಿಮ್ಮ ಅಪ್ಪಂಗೆ ಹೇಳ್ಬಿಡ್ತೀನಿ. ನೀನುಂಟು, ಆಮೇಲೆ ನಿಮ್ಮ ಅಪ್ಪ ಉಂಟು. ಎಲ್ಲಿ ಹೋಯ್ತು? ನಾಳೆ ಓದಕ್ಕೆ ಕೊಟ್ರಾಯ್ತು. ಎಲ್ಲಿ ಹೋಯ್ತು ನನ್ ಗೆಜ್ಜೆ? ಒಂದ್ ವೇಳೆ ಹೊರಗಡೆ ಹಳದಿ ಬಣ್ಣದ ಬೆಡ್ಶೀಟ್ ಎಲ್ಲಿಟ್ಟಿದ್ದಾರೆ? ಅಮ್ಮನ ಯಾವಾಗ್ಲೂ ಏನಾದ್ರೂ ತಗೊಂಡ್ ಬಾ ಅಂತ ಕೆಲ್ಸ ಕೊಡ್ತಾನೆ ಮೇಲ್ ಇರ್ತಾಳೆ. ಗಟ್ಟಿಯಾಗಿ ಇಟ್ಕೋ. ಹಾ ಸರಿ. ಹಾ ಇದಿರಬಹುದು. ಒಂದ್ ವೇಳೆ ಗೆಜ್ಜೆ ನಿಜವಾಗ್ಲೂ ಸಿಗದೆ ಹೋದ್ರೆ? ಗೆಜ್ಜೆ ಸಿಗ್ಲಿ ಬಿಡ್ಲಿ, ನನ್ನ ಮಗನಿಗೆ ಈ ಮಾತನ್ನು ಹೇಳಲೇಬೇಕು ಅನ್ಸತ್ತೆ. ಇನ್ನು ಗೆಜ್ಜೆನೂ ಇರಲ್ಲ, ಗಲ್ಗಲ್ ಅನ್ನೋ ಸೌಂಡು ಇರಲ್ಲ. ಫೋನ್ ರಿಸೀವ್ ಮಾಡು. ಇವನ್ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಹಲೋ ಹಲೋ, ನೋಡು, ನನ್ ಗೆಜ್ಜೆ ಎಲ್ಲೋ ಕಳ್ದು ಹೋಗಿದೆ. ನನ್ ಗಾಡಿನಲ್ಲಿದ್ದಾಗ ಕಾಲಲ್ಲೇ ಇತ್ತು ನನ್ ಗೆಜ್ಜೆ, ಆಮೇಲೆ ಎಲ್ಲೋ ಕಾಣಿಸ್ತಾ ಇಲ್ಲ. ನೀನ್ ನೋಡಿದ್ಯಾ? ಬೆಂಕಿಗೆ ಹಾಕ್ದೆ ನಾನು. ವಾಟ್? ಒಂದ್ ಹುಡುಗಿ ಗೆಜ್ಜೆ ಕೂಡ ನಿನ್ ಬ್ರಹ್ಮಚರ್ಯನ ಹಾಳ್ ಮಾಡತ್ತಾ? ನಿನಗ್ ಗೊತ್ತಾ ನೀನ್ ನನ್ನನ್ನ ಎಂಥ ಕಷ್ಟಕ್ಕೆ ಸಿಕ್ಕಾಕ್ಸಿದ್ಯಾ ಅಂತ? ನೀನು ಕೆಲ್ಸಕ್ ಬರ್ದೇ ಇರೋ ಬ್ರಹ್ಮಚಾರಿ. ಒಂದ್ ಹುಡುಗಿ ನೋವನ್ನು ಅರ್ಥ ಮಾಡ್ಕೊಳ್ಳಲ್ಲ. ಸರಿಯಾಗಿ ಮಾಡಿದೆ, ಒಳ್ಳೆ ಕೆಲಸನೇ ಮಾಡಿದ್ದೀನಿ ನಾನು. ಓ ಗಾಡ್, ಒಂದ್ ವೇಳೆ ಅಜ್ಜಿ ನಿಜವಾಗ್ಲೂ ಅಪ್ಪಂಗ್ ಹೇಳ್ಬಿಟ್ರೆ ನಾನೇನ್ ಮಾಡ್ಲಿ? ನಾನು ಅಪ್ಪಂಗ್ ನೇರವಾಗಿ ಹೇಳ್ಬಿಡ್ತೀನಿ, ಆ ಮೂರ್ಖ ಬ್ರಹ್ಮಚಾರಿ ನನ್ ಗೆಜ್ಜೆನ ಸುಟ್ಬಿಟ್ಟ ಅಂತ. ಆದ್ರೆ ಅಪ್ಪ ನನ್ನ ನಂಬದೆ ಹೋದ್ರೆ ಇವಾಗ ನಾನೇನ್ ಮಾಡ್ಲಿ? ಎಂತ ಕಷ್ಟಕ್ಕೆ ಸಿಕ್ಕಾಕೊಂಡೆ, ನಾನೇನ್ ಮಾಡ್ಲಿ?
ನೀನಾ? ಈ ಗೆಜ್ಜೆ ಯಾರ್ದಿರ್ಬೋದು? ಇದಂತೂ ಫುಲ್ ಸೇಮ್ ಟು ಸೇಮ್. ನೀನ್ ಗೆಜ್ಜೆಗೋಸ್ಕರ ಟೆನ್ಷನ್ ಆಗಿದೆ, ನಾನು ನಿಂಗೋಸ್ಕರ ಟೆನ್ಷನ್ ಆಗಿದೆ. ನಿನ್ ಮೆಸೇಜ್ ನೋಡಿದ ತಕ್ಷಣ ನಾನು ಓಡೋಗಿ ಪಟ್ಟಂತ ಅಂಗಡಿ ಡೋರ್ನ ತೆಗೆಸಿ ಹುಡ್ಕೊಂಡು ತಗೊಂಬಂದೆ ಇದನ್ನ. ಅವನು ಯಾವಾಗಲೂ ನಿನ್ನ ನೆರಳಾಗಿರ್ತಾನೆ. ಮತ್ತೆ ನೀನು ಸುಳ್ಳು ಹೇಳೋದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಬಾರ್ದು. ರೋಹನ್, ನೀನ್ ತಂದು ಕೊಟ್ಟಿದ್ದು ಒಳ್ಳೇದಾಯ್ತು, ಆದ್ರೆ ನೀ ಇಲ್ಲಿ ಬರ್ಬಾರ್ದಿತ್ತು. ರೋಹನ್, ನನ್ನ ಅಪ್ಪನ ಹತ್ರ ಸುಳ್ಳು ಹೇಳಕ್ಕಾಗಲ್ಲ. ನಮ್ ಸಂಬಂಧದ ಬಗ್ಗೆ ಹೇಳ. ನಿಂಗೆ ಗೊತ್ತಲ್ವಾ ನಾನು ನಿನ್ ಬಿಟ್ಟು 2 ನಿಮಿಷನೂ ಇರೋಕ್ಕಾಗಲ್ಲ ಅಂತ. ಆ ದರಿದ್ರ ಬಾಡಿಗಾರ್ಡಿಂದ ನಾವಿಬ್ರು ಮೀಟ್ ಮಾಡದೆ 2 ದಿನ ಆಯಿತು. ಆ 2 ದಿನದಲ್ಲಿ ನಂಗೆ ಅರ್ಥ ಆಯಿತು, ನಾವಿನ್ ತಡ ಮಾಡಿ ಪ್ರಯೋಜನ ಇಲ್ಲ. ನಾನು ಆದಷ್ಟು ಬೇಗ ನಮ್ಮ ತಂದೆ ತಾಯಿ ಹತ್ರ ಮಾತಾಡ್ತೀನಿ. ನೀನು ಕೂಡ. ನಿಜವಾಗ್ಲೂ? ಸರಿ, ನಾಳೆ ಸಂಜೆ ಅಪ್ಪ ಡೆಲ್ಲಿಯಿಂದ ಬರ್ತಾರೆ. ಸಂಜೆ ನಾಟಕನೂ ಇದೆ. ಅದಾದ್ಮೇಲೆ ಮನೆಗ್ ಬಂದು ಅಪ್ಪನ ಹತ್ರ ನಿಧಾನವಾಗಿ ಮಾತಾಡ್ತೀನಿ, ಸರಿನಾ? ರೋಹನ್, ನೀನ್ ಇವಾಗ ಹೊರಡು. ಯಾರಾದ್ರೂ ನೋಡಿದ್ರೆ ತೊಂದರೆ ಆಗತ್ತೆ. ಹೋಗು ಹೋಗು. ಇಷ್ಟು ಸರಿ ರಾತ್ರಿನಲ್ಲಿ ಮನೆ ಆಚೆ ಏನ್ ಮಾಡಕ್ ಹೋಗಿದ್ದೆ? ಏನಿದು? ನಾನು ಕೇಳ್ತಿದ್ದೀನಿ, ಏನಿದು? ಗೆಜ್ಜೆ ಗೆಜ್ಜೆ ಸಿಕ್ಬಿಡ್ತು. ಇದು ಮನೆ ಹೊರಗಡೆನೆ ಸಿಕ್ತಾ, ಇಲ್ಲ ಅವನೇ ಏನಾದ್ರೂ ತಂದ್ಕೊಟ್ಟು ಹೋದ್ನಾ? ನಾನೇನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ನನ್ನು ಪ್ರೀತಿಸೋರು ತುಂಬಾ ಜನ ಇದಾರಲ್ಲ. ಇಲ್ಲ ಅಜ್ಜಿ. ಸತ್ ಹೋಗಿರೋ ನಿಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳು. ಯಾಕೆಂದ್ರೆ ಅವಳನ್ನೇ ತಾನೇ ನೀ ಜಾಸ್ತಿ ಪ್ರೀತಿಸೋದು. ನಿಜವಾಗ್ಲೂ ನಿನಗಿದು ಮನೆ ಆಚೆನೆ ಸಿಕ್ತಾ? ಏನಜ್ಜಿ, ಯಾಕೆ ಒಂದು ಗೆಜ್ಜೆಗೋಸ್ಕರ ಅವಳು ಹಿಂದೆ ಬಿದ್ದಿದ್ದೀರಾ ನೀವು? ಅಜ್ಜಿ, ಅವಳು ನಿಮ್ಮ ಮೊಮ್ಮಗಳೇ ತಾನೆ? ಮೊಮ್ಮಗಳೇ ಕಣೋ, ಆದ್ರೆ ನಿಂತರ ಮೊಮ್ಮಗ ಅಲ್ವಲ್ಲ. ನಾ ಪ್ರಪಂಚಕ್ಕೆ ಹೆದರಲ್ಲ, ಆದ್ರೆ ಒಂದ್ ವಿಷಯಕ್ಕೆ ಹೆದರ್ತೀನಿ. ಎಲ್ಲಿ ಇವಳು ಓಡೋಗಿದ್ದವ್ರ ಅಮ್ಮನ ತರಹನೇ ಬಣ್ಣ ಬದಲಾಯಿಸ್ತಾಳೋ ಅಂತ. ರಾಮ 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 ರಾಮ. ಪರಿಚಯ ಮಾಡಿಸೋದೆ ಮರ್ತ್ಬಿಟ್ಟೆ. ಇವಳು ನನ್ನ ಮೊದಲನೇ ಮಗಳು ಅದಿತಿ ಅಂತ, ತುಂಬಾ ಒಳ್ಳೆಯವಳು. ಇವರೇ ನಮ್ ಪ್ರೀತಿ ಅಳಿಯಂದ್ರು, ಅನಿಲ್ ಅಂತ. ತುಂಬಾ ದೊಡ್ಡ ಕಂಪ್ನಿಲಿ ದೊಡ್ಡ ಹುದ್ದೆಲಿದ್ದಾರೆ. ಇವ್ರನ್ನ ಎಷ್ಟೇ ಹೊಗಳಿದ್ರು ಅದು ತುಂಬಾನೇ ಕಡಿಮೆ. ನಾನ್ ಪ್ರತಿದಿನ ನನ್ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ, ನಮ್ ರಿಯಾಗೆ ಇಂಥದ್ದೇ ಒಳ್ಳೆ ಗಂಡ ಸಿಗ್ಲಿ ಅಂತ. ಅಯ್ಯೋ, ನೀವು ಸ್ವೀಟ್ ತಗೊಳ್ಳೇ ಇಲ್ಲ. ಇಲ್ಲಿ ಇದು ವರ್ಲ್ಡ್ ಫೇಮಸ್ಸು, ತಗೊಳ್ಳಿ. ಎಲ್ಲಿ ತನಕ ಓದಿದ್ಯಮ್ಮ? ಅದು BA ಪಾಸ್ ಆಗಿದೆ. MA ಮಾಡಕ್ ರೆಡಿ ಆಗ್ತಿದ್ದೇನೆ. ಓದದ್ ಬಿಟ್ಟು ಬೇರೆ ಏನ್ ಹಾಬೀಸ್ ಇದೆ? ನಾನು ಪೇಂಟಿಂಗ್ ಮಾಡ್ತೀನಿ, ಮತ್ತೆ ಸ್ವಲ್ಪ ಫ್ಯಾಷನ್ ಡಿಸೈನಿಂಗ್ ಬಗ್ಗೆನೂ ಆಸಕ್ತಿ ಇದೆ. ಸ್ವಲ್ಪನಾ? ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಪ್ರಾಣ. ಎಲ್ಲದೂ ತಿಳ್ಕೊಂಡಿದ್ದಾಳೆ. ಎಂಬ್ರಾಯ್ಡ್ರಿ, ಕಾರ್ಡ್ರೆ, ಡಿಸೈನು ಎಲ್ಲದು. ಅರೆ, ನಮ್ ಹುಡ್ಗಂಗ್ ಏನೂ ಕಮ್ಮಿ ಇಲ್ಲ. ರಿಂಗ್ ರೋಡ್ ಹತ್ರ ಸೂಪರ್ ಮಾರ್ಕೆಟ್ ಇದೆಯಲ್ಲ, ಅಲ್ಲಿದು ಮ್ಯಾನೇಜರ್ ನನ್ ಮಗ. ನಮ್ಗಿರೋನು ಇವನೊಬ್ನೇ ಗಂಡ್ ಮಗ. ಇಲ್ ನೋಡಿ, ಒಳ್ಳೆ ಮನೆತನದಿಂದ ಬಂದಿರೋ ಮಕ್ಳು ಅಂದ್ರೆ ಪೊರ್ಕಿಗಳ ತರ ರೋಡಲ್ಲಂತೂ ತಿರ್ಗಲ್ಲ ಅಲ್ವಾ? ಅದಕ್ಕೆ ಒಂದ್ ಕೆಲ್ಸ ಅಂತ ಮಾಡ್ತಿದ್ದಾನೆ. ಅಯ್ಯೋ, ತಗೊಳ್ಳಿ, ಮೊದಲು ನೀವು ಬಾಯಿ ಸಿಹಿ ಮಾಡ್ಕೊಳ್ಳಿ. ಅರೆ ಇಲ್ಲ ಇಲ್ಲ, ಬೇಡ. ಎಲ್ಲಾ ಮಾತುಕತೆ ಸರಿಯಾಗಿ ಆದ್ರೇನೆ ನಾನ್ ಸ್ವೀಟ್ ತಿನ್ನೋದು. ಹೇಳಿ. ಅಯ್ಯೋ, BMW, ಮರ್ಸಿಡೀಸ್ ಯಾವುದು ಕೇಳ್ತಿಲ್ಲ. ಒಂದು ಬೈಕ್ ಕೇಳ್ತಾ ಇದೀವಿ ಅಷ್ಟೇ, ಅದು ಇವನ್ ಎಂಗೇಜ್ಮೆಂಟ್ಗೆ. ಅದನ್ನ ನಮ್ಮ ಮಗ ಓಡಿಸ್ತಾನೆ. ನಿಮ್ಮ ಮಗಳು ಅದ್ರ ಹಿಂದೆ ರಾಣಿ ತರ ಕೂತಿರ್ತಾಳೆ.
ಆಹಾ ನೀವ್ ಸರಿಯಾಗಿ ಹೇಳ್ತಿದ್ದೀರಾ. ಅದು ಮನೇಲಿ ಒಂದ್ ಬೈಕ್ ಇರ್ಲೇಬೇಕು ಅಲ್ವಾ? ಬೈಕ್ ನೋಡ್ಕೊಳ್ಳೋ ವಿಚಾರದಲ್ಲಿ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ಆದ್ರೆ ನನ್ನ ತಂಗಿ ಕಡೆ ಗಮನ ಕೊಡೋ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸರಿ ಇರೋದಿಲ್ಲ. ಅಣ್ಣ ನನ್ಗಂತೂ ಓಕೆ ಅಮ್ಮ. ಅರೆ ವಾ, ಇವಾಗ ತಗೊಳ್ಳಿ ಸರ್, ಇವಾಗ ಸ್ವೀಟ್ ತಿನ್ನಿ. ಭಾವಂದ್ರೆ ನಿಮಗ್ ನಾಚಿಕೆ ಆಗಲ್ವಾ? ಹುಡ್ಗಿನ್ ನೋಡಕ್ ಬಂದಿದ್ದೀರಾ ಇಲ್ಲ ಹುಡ್ಗನ್ ಮಾರಾಟಕ್ಕ? ಹಾಗಿದ್ದಿದ್ರೆ ಹೋಗಿ ಯಾವ್ದಾದ್ರು ತರಕಾರಿ ಅಂಗಡಿಲಿ ವ್ಯಾಪಾರ ಕೂತ್ಕೊಳ್ಳಿ. ಇಲ್ಲಿ ಬೇಡ, ಇಲ್ಲಿ ಮಾನ ಮರ್ಯಾದೆಯಿಂದ ಬದುಕ್ತಿದ್ದೀವಿ. ಏನಿದು? ಮತ್ತೆ ಈ ವಿಷಯ ನೀವು ತಿಳ್ಕೊಳ್ಳೇಬೇಕು. ವರದಕ್ಷಿಣೆ ಕೊಡೋದು ತಗೊಳ್ಳೋದು ಎರಡು ಅಪರಾಧ. ತಾಯಮ್ಮ, ಇದು ವರದಕ್ಷಿಣೆ ಅಲ್ಲ, ಗಿಫ್ಟು. ಒಬ್ಬ ಅಣ್ಣ ಪ್ರೀತಿಯಿಂದ ತನ್ನ ತಂಗಿ ಕೊಡ್ತಾ ಇರೋದು. ಓ ವಾ 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 ವಾ, ಅಬ್ಬಬ್ಬಬ್ಬ. ಇಡೀ ಊರ್ಗೆ ನೀನ್ ಅಣ್ಣನ? ಇಡೀ ಊರೇ ನಿನ್ನ ಸೂರಜಣ್ಣ ಅಂತ ಕರೀತಾರ? ಆದ್ರೆ ಅತ್ಗೆ, ಈ ಬೈಕ್ ತಗೊಳ್ಳೋದಕ್ ಮುಂಚೆ ಒಂದ್ ವಿಷಯ ತಿಳ್ಕೊಳ್ಳಿ. ಈ ಬೈಕ್ನ ಇವನು ದುಡ್ಡು ಕೊಟ್ಟು ತಗೊಂಡ ಇಲ್ಲ ಧಮ್ಕಿ ಹಾಕಿ ತಗೊಂಡ? ಮತ್ತೆ ನೀನು, ನಿನ್ನ ಆತ್ಮ ಸನ್ಮಾನ ಏನಾಯ್ತು? ಓದಿದ್ಯಾ, ತಿಳ್ಕೊಂಡಿದ್ಯಾ, ಒಳ್ಳೆ ಸಂಬಳ ಕೂಡ ಬರುತ್ತೆ. ಹೀಗೆ ಹುಡುಗಿ ಮನೆ ಹತ್ರ ವರದಕ್ಷಿಣೆ ಕೇಳಿ ಭಿಕ್ಷೆ ಬೇಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಭಾವ, ನೀವಿಲ್ ಬಂದ್ ಕೂತ್ಕೊಳ್ಳಿ. ಇಷ್ಟೆಲ್ಲ ಆದ್ಮೇಲೂ ಎಷ್ಟು ಅಂತ ನೋಡ್ಲಿ, ಎಷ್ಟು ಅಂತ ನೋಡ್ಲಿ ಹೇಳಿ? ಒಂದ್ ಲೋಟ ನೀರ್ ತಗೊಂಬಾ. ನೀರ್ ತಗೊಂಡ್ಬಂದು ಅವ್ನ ಮುಖಕ್ಕೆ ಸುರಿರಿ, ಅದು ಹಂಡೆಗಟ್ಲೆ, ಅದ್ರಲ್ಲೇ ಬಿದ್ದು ಸಾಯ್ಲಿ. ಒಂದ್ ವಿಷಯ ತಿಳ್ಕೊಳ್ಳಿ, ನಾವು ನಮ್ಮ ಹುಡುಗಿಗೆ ಅಷ್ಟೇ ಪ್ರೀತಿಯಿಂದ ಸಾಕಿದೀವಿ ಎಷ್ಟು ನೀವು ಕೊಟ್ಟಿದ್ದೀರೋ. ನಮ್ಮ ಹುಡುಗಿ ಶಿಕ್ಷಣಕ್ಕೂ ನಾವು ಅಷ್ಟೇ ಖರ್ಚು ಮಾಡಿದೀವಿ, ನೀವು ಖರ್ಚು ಮಾಡಿದಷ್ಟು. ಮತ್ತೆ ಈ ಮದುವೆ ವಿಷಯದಲ್ಲಿ ವರದಕ್ಷಿಣೆ ವಿಚಾರ ಏನಕ್ಕೆ ಬರುತ್ತೆ? ವರದಕ್ಷಿಣೆ ಕೇಳೋ ಈ ಅತ್ತೆರು ಕಡೆಗಾಲದಲ್ಲಿ ವಯಸ್ಸಾಗಿರೋ ಅವ್ರ ಅತ್ತೆರಿಗೆ ಒಂದ್ ಹನಿ ನೀರ್ ಕೂಡ ಕೊಡಲ್ಲ. ಇದು ತುಂಬಾ ಅತಿ ಆಯ್ತು ಸರಳ ಅವರೇ. ನಾವಿಲ್ಲಿಗೆ ಮಾನ ಮರ್ಯಾದೆ ತೆಗೆಸ್ಕೊಳ್ಳೋಕ್ ಬಂದಿಲ್ಲ. ಅರೆ, ಕೊಡೋದು ತಗೊಳ್ಳೋದು ಎಲ್ಲ ಕಡೆ ನಡೆಯುತ್ತೆ. ನನಗನ್ಸತ್ತೆ ನಿಮ್ ಭಾವನವ್ರು ಇದಾರಲ್ಲ, ಅವರು ಜೀವನ ಪೂರ್ತಿ ನಿಮ್ ಮಗಳನ್ನ ಮನೆಯಲ್ಲೇ ಕುಡ್ಸ್ಕೊಂಡಿರ್ತಾರೆ. ರೀ ನಡೀರಿ, ನಾವೇನಕ್ಕೆ ಇಲ್ಲಿ ಇರ್ಬೇಕಿನ್ನು? ಸ್ವಲ್ಪ ಕೇಳಿ, ಕೂತ್ಕೊಂಡ್ ಮಾತಾಡೋಣ. ಕೇಳಿ ಸ್ವಲ್ಪ. ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ಭಾವ, ನೀವ್ ನಿಮ್ ಪ್ರಕಾರ ಸರಿನೇ ಇದ್ದೀರಾ. ಆದ್ರೂ ಸಮಾಜ ರೀತಿ ನೀತಿ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ವಾ? ಕೊಟ್ಟು ತಗೊಳ್ಳೋದು ಇಲ್ದಲೆ ಮದ್ವೆ ಎಲ್ ಮಾಡಕ್ಕಾಗತ್ತೆ? ವರದಕ್ಷಿಣೆ ಬಗ್ಗೆ ಮಾತಾಡದೇ ಇರೋನೇ ನಿಜವಾಗ್ಲೂ ಒಳ್ಳೆ ಹುಡುಗ ಆಗಿರ್ತಾನತ್ಗೆ. ನಮ್ ದೊಡ್ಡಹಳ್ಳಿ ಅಂದ್ರೆ ನೋಡಿ, ಯಾವತ್ತಾದ್ರೂ ವರದಕ್ಷಿಣೆ ಬಗ್ಗೆ ಮಾತಾಡಿದಾರ? ವರದಕ್ಷಿಣೆ ತಗೊಂಡ್ ಮದ್ವೆ ಆದ್ರ? ಈ ತರ ಹುಡುಗ ಬೇಕು ಅಂದ್ರೆ ರಿಯಾ ಮುಂದಿನ ಜನ್ಮ ಎತ್ ಬರ್ಬೇಕಾಗತ್ತೆ. ಹಾಗಂತ ಒಬ್ಬ ಗೂಂಡ ಸಂಪಾದನೆ ಮಾಡಿರೋ ಕೆಟ್ಟ ಹಣದಲ್ಲಿ ವರದಕ್ಷಿಣೆ ಕೊಟ್ಟು ನಮ್ ಹುಡುಗಿನ ಮನೆಯಿಂದ ತಳ್ಳಿಬಿಡೋಣ ಅಂತನ? ಆ ವರದಕ್ಷಿಣೆ ಕೊಡೋ ದುಡ್ಡು ಎಲ್ಲಿಂದ ಬಂತು, ಹೇಗ್ ಬಂತು, ಯಾರಿಂದ ಬಂತು, ಅದರಲ್ಲಿ ರಕ್ತ ಎಷ್ಟು ಹರಿದಿದೆ ಅಂತ ಯಾರಿಗ್ ಗೊತ್ತು? ಅದ್ಗೆ ರಿಯಾ ನನ್ಗೆ ಮಗಳಿದ್ದ ಹಾಗೆ. ನಾನು ಯಾವಾಗ್ಲೂ ಆಕೆನ ಜೀವನ ಪೂರ್ತಿ ಮದ್ವೆ ಆಗದೆ ಹಾಗೆ ಇರ್ಬೇಕಲ್ವಾ? ನಿಮ್ ಪ್ರಾಬ್ಲಮ್ ಏನು ಚಿಕ್ಕಪ್ಪ? ಹಾ, ಪದೇ ಪದೇ ನಿಮ್ ಆದರ್ಶನ ಮುಂದೆ ಇಟ್ಕೊಂಡು ನನ್ ಕನ್ಸನ್ನ ನುಚ್ಚುನೂರು ಮಾಡ್ತೀರಾ. ಯಾಕೆ ನ್ಯಾಯ ಧರ್ಮ ಎಲ್ಲ ತಗೊಂಡ್ ಬಂದು ನನ್ ತಲೆ ಮೇಲೆ ಹಾಕ್ತಿದ್ದೀರಾ? ನನಗೆ ಗೊತ್ತಾಗ್ತಿಲ್ಲ. ದೊಡ್ಡೋರು ಸಣ್ಣೋರು ಅಂತ ನೋಡ್ದಲೆ ಬಾಯಿಗೆ ಬಂದಂಗ್ ಹರಡ್ತಿದ್ಯಾ? ಸುಮ್ನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಇಲ್ದಿದ್ರೆ ಏನ್ ಮಾಡ್ತೀರಾ? ಹೊಡಿತೀರಾ? ಹೊಡಿರಿ ಎಲ್ಲ. ಇವತ್ ನನ್ಗೆ ಏನ್ ಅನ್ಸುತ್ತೋ ಅದನ್ನ ನಾನು ಹೇಳ್ತೀನಿ. ಇದೇ ಮೊದಲನೇ ಸಲ ಅಲ್ಲ, ಐದನೇ ಸಲ ನಿಮ್ಮಿಂದ ನನ್ ಮದುವೆ ನಿಂತೋಯ್ತು. ಇದಕ್ಕೆ ನಾನ್ ನಿಮ್ಗೆ ಹೇಳ್ತಿದ್ದು, ಆ ಹುಡುಗ ಅವ್ರು ಬಂದ್ರೆ ಇವ್ರ ಮನೇಲಿ ಇರೋದ್ ಬೇಡ ಅಂತ. ಆದ್ರೆ ನಿಮ್ಗೆ ಇವ್ರ ಕೈಯಲ್ಲಿ ನನ್ಗೆ ಆಶೀರ್ವಾದ ಮಾಡಿಸ್ಬೇಕಿತ್ತು. ನೋಡಿ, ಸಿಕ್ಬಿಡ್ತು ನಂಗೆ ಆಶೀರ್ವಾದ.
ಈ ಮನೇಲಿ ಇರೋ ಬದಲು ನಾನು ಇಲ್ಲಿಂದ ಹೊರಗಡೆ ಹೊರಟೋಗೋದೇ ವಾಸಿ. ರಿಯಾ 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 ಆದ್ರೆ ಅದಕ್ಕೆ ಈ ಬೈಕ್ ತಗೊಳ್ಳೋದಕ್ಕೆ ಮುಂಚೆ ಒಂದು ವಿಷಯ ತಿಳ್ಕೊಳ್ಳಿ, ಈ ಬೈಕ್ನ ಇವನು ದುಡ್ಡು ಕೊಟ್ಟು ತಗೊಂಡ ಇಲ್ಲ ಧಮ್ಕಿ ಹಾಕಿ ತಗೊಂಡ. ಆ ವರದಕ್ಷಿಣೆ ಕೊಡೋ ದುಡ್ಡು ಎಲ್ಲಿಂದ ಬಂತು, ಹೇಗೆ ಬಂತು, ಯಾರಿಂದ ಬಂತು, ಅದರಲ್ಲಿ ರಕ್ತ ಎಷ್ಟು ಹರಿದಿದೆ ಅಂತ ಯಾರಿಗೆ ಗೊತ್ತು? ನನ್ ಗಾಡಿನಲ್ಲಿದ್ದಾಗ ಕಾಲಲ್ಲೇ ಇತ್ತು ನನ್ ಗೆಜ್ಜೆ, ಆಮೇಲೆ ಎಲ್ಲೂ ಕಾಣಿಸ್ತಾ ಇಲ್ಲ. ನೀನ್ ನೋಡಿದ್ಯಾ? ಬೆಂಕಿಗೆ ಹಾಕ್ದೆ ನಾನು. ಈ ತರ್ಲೆ ಬ್ರಹ್ಮಚಾರಿಗೆ ತೊಂದರೆ ಕೊಟ್ಟು ಮಜಾ ಬಂತು. ಹಾಯ್. ಒಂದ್ ವೇಳೆ ನಾಚಿಕೆ ಇಲ್ದಿರೋ ಬ್ರಹ್ಮಚಾರಿ ಪರ್ಮಿಷನ್ ಸಿಕ್ಕಿದ್ರೆ ನಾನು ಒಳಗಡೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೋಬೋದಾ? ಸಾವಿರಾರು ಜನ ಇದ್ದಾಗ್ಲೂ ಕೂಡ ಯಾರನ್ನು ನೋಡಿ ನನ್ನ ಮನ್ಸು ಹೊಡ್ಕೊಳ್ಳಿಲ್ಲ. ಆದ್ರೆ ನಿನ್ನ ನೋಡಿ ಇದಕ್ಕೇನಾಗತ್ತೆ ಅಂತಾನೆ ಗೊತ್ತಿಲ್ಲ. ನಿನ್ ಬಗ್ಗೆ ಯಾಕೆ ಇಷ್ಟೊಂದು ಹುಚ್ಚಿಡ್ತಿದೆ? ಮತ್ತೆ ನೀನು ನನ್ನ ಮನ್ಸಿನ ಬಾಗ್ಲನ್ ತೆಗೆದು ನನ್ನ ಅಪ್ಪಣೆ ಕೂಡ ಇಲ್ದೆ ಒಳಗಡೆ ಸಿಂಹಾಸನ ಹಾಕೊಂಡು ಕೂತಿದ್ಯಾ. ನನಗನ್ಸತ್ತೆ ನನ್ ಕೋಪದ ಹಿಂದೆ ಇರೋ ಅಂತಹ ನನ್ನ ಪ್ರೀತಿನ ನೀನ್ ನೋಡಿದ್ಯಾ ಅಂತ. ಅನುಭವ 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 ಪಟ್ಟಿದ್ಯಾ ಅಂತ ತಗೋಬೇಕು. ಅನುಭವಿಸಿದ್ಯಾ?